ಗಾಂಜಾ ನಶೆಯಲ್ಲಿ ಜಗಳವಾಡಿ ಓರ್ವ ಯುವಕನನ್ನು ಕೊಲೆಗೈದಿರುವ ಘಟನೆ ಎಚ್‌ಡಿ ಪಟ್ಟಣದ ಮುಸ್ಲಿಂ ಬ್ಲಾಕ್ನಲ್ಲಿ ನಡೆದಿದೆ. ಪಟ್ಟಣದ ಮುಸ್ಲಿಂ ಬ್ಲಾಕ್ ನಿವಾಸಿ 21 ವರ್ಷ ಪ್ರಾಯದ ಕಲಾಂ ಕೊಲೆಯಾದ ದುರ್ದೈವಿಯಾಗಿದ್ದು, ಕೊಲೆಗೈದ ತವೀದ್ ಎಂಬಾತ ತಲೆಮರೆಸಿಕೊಂಡಿದ್ದಾನೆ. ಪಟ್ಟಣದ ಮುಸ್ಲಿಂ ಬ್ಲಾಕ್ ಮಸೀದಿ ಹಿಂಭಾಗ ಮಂಗಳವಾರ ರಾತ್ರಿ 10:30ರ ಸಮಯದಲ್ಲಿ ಮೃತ ಯುವಕ ಕಲಾಂ ಹಾಗೂ ತವೀದ್ ನಡುವೆ ಗಾಂಜಾ ನಶೆಯ ಮತ್ತಿನಲ್ಲಿ ಮಾತಿನ ಚಕಮಕಿ ನಡೆದು, ಈ ಸಂದರ್ಭ ತವೀದ್ ಕಲಾಂಗೆ ತಲೆಭಾಗಕ್ಕೆ ದೊಣ್ಣೆಯಿಂದ ಹೊಡೆದು ಪರಾರಿಯಾಗಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಕಲಾಂನನ್ನು ಸ್ಥಳೀಯರು ಎಚ್‌ಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಇಲ್ಲಿ ತುರ್ತು ಚಿಕಿತ್ಸೆ ನೀಡಿ ನಂತರ ಮೈಸೂರು ಕೆಆರ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಯಿತಾದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕಲಾಂ ಕೊನೆಯುಸಿರು ಎಳೆದಿದ್ದಾರೆ. ಈ ಸಂಬಂಧ ಎಸ್ಪಿ ವಿಷ್ಣುವರ್ಧನ್, ಡಿವೈಎಸ್ಪಿ ರವಿ, ಇನ್ಸ್ಪೆಕ್ಟರ್ ಗಂಗಾಧರ್, ಎಸ್ಐ ಚಿಕ್ಕನಾಯಕ, ಸುರೇಶ್ ನಾಯಕ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಜಗಳಾಡುವ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಕಸ್ಟಡಿಗೆ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದು, ತಲೆಮರೆಸಿಕೊಂಡಿರುವ ತವೀದ್ನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಸಂಬಂಧ ಎಚ್‌ಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಘಟನೆ ಬಗ್ಗೆ ಡಿವೈಎಸ್ಪಿ ರವಿ ಅವರು ಮಾತನಾಡಿ, ಒಬ್ಬರಿಗೊಬ್ಬರು ಪರಸ್ಪರ ಜಗಳವಾಡಿ ಕಲಾಂ ಎಂಬ ವ್ಯಕ್ತಿಗೆ ತವೀದ್ ಎಂಬುವವನು ತಲೆಭಾಗಕ್ಕೆ ಬಲವಾಗಿ ಹೊಡೆದಿದ್ದಾನೆ. ಅದರಿಂದ ಕಲಾಂ ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ತನಿಖೆ ಕೈಗೊಂಡಿದ್ದೇವೆ ಎಂದರು. ಸ್ಟಾರ್ಟ್ ಆಗಿಲ್ಲ, ಅದೇ ಹೋಯ್ತು ಕರ್ಕೊಂಡು ಹೋಯ್ತು ಹಾಸ್ಪಿಟಲ್ ಹೋದ್ರೆ ಅಡ್ಮಿಟ್ ಆಗಿದ್ದಾರೆ. ಇವತ್ತು ಏನು ವಿಚಾರಕ್ಕೆ ಸರ್ ಅವರು ಅಣ್ಣ ತುಂಬಿರೋರು ಅದೇನಾ ವೇದ ಪ್ರಾಪರ್ಟಿ ವಿಚಾರ ಹುಡುಗರು ಪೇಟ್ ಆದ್ಮೇಲೆ ಗೊತ್ತಲ್ಲ, ಅವರು ಇವ್ರ ಮೇಲೆ ಇವರು ಬೈದಿದ್ದಾರೆ. ಅಣ್ಣ ತಗೊಂಡು ಬರೋದಲ್ಲ ವೇಟ್ ಮಾಡಿ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಸದಸ್ಯ ಸಫುದ್ದೀನ್ ಅವರು ಮಾತನಾಡಿ, ಈ ರೀತಿಯ ಘಟನೆಗಳು ರಾಜ್ಯದ ಬೇರೆ ಕಡೆ ನಡೆದಿದ್ದನ್ನು ಕೇಳುತ್ತಿದ್ದೆವು. ಆದರೆ ನಮ್ಮ ಎಚ್‌ಡಿ ಪಟ್ಟಣದಲ್ಲಿ ನಡೆದಿರುವುದು ನಿಜಕ್ಕೂ ದುರಂತ ಘಟನೆಯಾಗಿದೆ. ಯುವಕರು ಗಾಂಜಾ ಸೇವನೆಯಲ್ಲಿ ತೊಡಗಿರುವುದೇ ಇಂಥ ಘಟನೆಗಳಿಗೆ ಮುಖ್ಯ ಕಾರಣವಾಗಿದೆ ಎಂದರು. ಅದು ನಾವು ಬೇರೆ ಊರಲ್ಲಿ ಕೇಳ್ತಾ ಇದ್ದೋ, ಮೈಸೂರಲ್ಲಿ, ಬೆಂಗಳೂರಲ್ಲಿ, ಅಲ್ಲೆಲ್ಲ ಗಾಂಜಾ ಸೇವನೆ ಜಾಸ್ತಿಯಾಗಿ ಇಂಥ ಅತ್ತಾಚುರಿ ಘಟನೆಗಳು ಯುವಕರೆಲ್ಲ ಬಲಿಯಾಗ್ತಾಯಿದ್ರು. ಈಗೇನಾಗಿದೆ, ನಮ್ಮ ತಾಲ್ಲೂಕಲ್ಲೇ, ನಮ್ಮ ಒಂದು ಮುಸ್ಲಿಂ ಜನಾಂಗದ ಒಂದು ಮುಸ್ಲಿಂ ಏರಿಯಾದಲ್ಲೇ ಅತಿ ಹೆಚ್ಚು ಹುಡುಗರು ಇದಕ್ಕೆ ಅಡಿಕ್ಟ್ ಆಗಿ ಏನಾಗಿದ್ದಾರೆ, ಆ ಶಾದಿ ಮಹಲಲ್ಲಾಗಲಿ, ನಮ್ಮ ಕಬ್ರಸ್ತಾನಲ್ಲಿ, ಮತ್ತು ಟಿಪ್ಪು ಪಾರ್ಕ್ ಹತ್ರ, ಮಸೀದಿ ಹಿಂಭಾಗ, ಇಲ್ಲೆಲ್ಲ ಹುಡುಗರು ತುಂಬ ಒಂದು ಬೇಜವಾಬ್ದಾರಿಯಲ್ಲಿ ತೊಡಗ್ಬಿಟ್ಟವ್ರೆ. ಇದಕ್ಕೆ ಜವಾಬ್ದಾರಿ ತಗೋಬೇಕಾಗಿದ್ದು ಮೊದಲು ನಮ್ಮ ಮುಸ್ಲಿಂ ಜನಾಂಗದ ಏನು ಜಿಮ್ಮೆದಾರಿದ್ದಾರೆ ಅವರು, ಮತ್ತು ಅತಿ ಹೆಚ್ಚಾಗಿ ಪೊಲೀಸ್ ಅವರು ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. ಯಾಕೆ ಅಂತಂದರೆ, ಒಂದು ಸಂಜೆ ಹೊತ್ತು 10 ಗಂಟೆ 11 ಗಂಟೆ ಒಂದು ಸತಿ ಬೀಟ್ ಹಾಕಿದ್ರೆ, ಮೊದಲು ಒಂದು ವರ್ಷ 2 ವರ್ಷ ಮುಂಚೆ ಮಾಡಿದ್ರು ಚೆನ್ನಾಗಿ ಬರ್ತಾಯಿದ್ರು. ಆಗ ಅಂಥ ಘಟನೆಗಳೇ ನಡೀತಾ ಇರಲಿಲ್ಲ. ಇತ್ತೀಚೆಗೆ ಅದನ್ನು ಸ್ವಲ್ಪ ಮರೆ ಮಾಡಿರೋದು ಏನಾಗಿದೆ ಅಂದರೆ, ಹುಡುಗರಲ್ಲಿ ಅತಿ ಹೆಚ್ಚು ಒಂದು ಹೆದರಿಕೆ ಅಂತ ಹೋಗಿ ಇಂಥ ಕೆಲಸಗಳೆಲ್ಲ ಜಾಸ್ತಿ ಆಗಿದೆ. ದಯವಿಟ್ಟು ಕೈ ಮುಗಿದು ಕೇಳೋದೇನಂತಂದರೆ, ಪೊಲೀಸ್ ಇಲಾಖೆಗೆ ಸ್ವಲ್ಪ ಬಂದೋಬಸ್ತ್ ಸ್ವಲ್ಪ ಮಾಡಿ, ಸ್ವಲ್ಪ ಬೀಟ್ ಜಾಸ್ತಿ ಮಾಡಿ ಸ್ವಲ್ಪ ಮಾಡಿದ್ರೆ ನಮ್ಮ ಯುವಕರು, ಯಾಕಂದರೆ ಮುಂದೆ ಬೆಳೆದು ಅವರು ಒಂದೊಂದು ವೃತ್ತಿಲಿ ಒಂದು ಇದು ಮಾಡಬೇಕು. ಇಂಥ ಕೆಲಸ ಎಲ್ಲ ಹೋದರೆ ಏನು ಹಿಂದುಳಿದಿದ್ದೀವಿ, ಇನ್ನೂ ಹಿಂದುಳಿದೈತೀವಿ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ,
ಪೊಲೀಸ್ ಇಲಾಖೆಯಲ್ಲೂ ಸ್ವಲ್ಪ ಅತಿ ಹೆಚ್ಚಾಗಿ ಕ್ರಮ ತಗೋಬೇಕು ಅಂತ. ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹೋಂಡಾ ನಯಾಜ್ ಅವರು ಮಾತನಾಡಿ, ಪಟ್ಟಣದಲ್ಲಿ ಕಳೆದ 3-4 ವರ್ಷಗಳಿಂದ ಯುವಕರು ಅನೇಕ ಕಡೆ ಗಾಂಜಾ ಸೇವನೆಯಲ್ಲಿ ತೊಡಗಿದ್ದಾರೆ. ಇದನ್ನು ಪೊಲೀಸರು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚು ಗಸ್ತು ವ್ಯವಸ್ಥೆ ಮಾಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದರು. ನಮ್ಮ HD ಕೋಟೆ ತಾಲೂಕಲ್ಲಿ ಇವತ್ತು ಮುಸ್ಲಿಂ ಬೀದಿಯಲ್ಲಿ ಒಂದು ಆಗಬಾರ್ದಂಥ ಒಂದು ದುರಂತ ಆಗಿದೆ. ಅತ್ಯಾಚಾರ ಆಗಿ ಒಂದು ದುರಂತ ಆಗಿದೆ. ತುಂಬ ನಮ್ಮ ಯುವಕರು ನಮ್ಮ ಬೀದಿಯಲ್ಲಿ ಗಾಂಜಾ ಸೇವನೆ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ. ಆ ಗಾಂಜಾ ಸೇವನೆಯಿಂದ ತುಂಬ ಆಗಬಾರ್ದಂಥ ದುರಂತಗಳು ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಪೊಲೀಸ್ ಸಂಬಂಧಪಟ್ಟವರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳನ್ನ ತಡೆಗಟ್ಟಬೇಕು. ಯುವಕರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಕೊಡ್ಬೇಕು. ದಿನನಿತ್ಯ ಪೊಲೀಸ್ ಸಂಬಂಧಪಟ್ಟವರು ಬೀಟ್ನ ನಡೆಸ್ಕೊಡ್ಬೇಕು. ಇದರಲ್ಲಿ ಪೊಲೀಸವರು ಎದುರಿಸಿ ಬದರಿಸಿದ್ರೆ ಯುವಕರು ಒಳ್ಳೆ ರೀತಿಯಲ್ಲಿ ನಡೀತಾರೆ ಅಂತ ನಮ್ಮದೊಂದು ಆಶಾಭಾವನೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸ್ ಸಂಬಂಧಿಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ. ಪಟ್ಟಣದಲ್ಲಿ ನಡೆಯುತ್ತಿರುವ ಡ್ರಗ್ಸ್ ದಂಧೆಯನ್ನು ಪೊಲೀಸರು ಮಟ್ಟ ಹಾಕಿ ಯುವ ಪೀಳಿಗೆಯನ್ನು ಉಳಿಸಿ ಎಂದು ಸಾರ್ವಜನಿಕರು ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. TV1 ನ್ಯೂಸ್, ಬೀಚನಹಳ್ಳಿ ಮಂಜು, HD ಕೋಟೆ.